ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. I ಐ ಆಮ್ ಗೆಟಿಂಗ್ getting ರೆಡಿ ready ಫಾರ್ for ಫ್ಯಾನ್ಸಿ ಕಾಂಪಿಟೇಷನ್. the calculated. ಐ ಆಮ್ ಪ್ರೆಸೆಂಟಿಂಗ್ Setting ಝಾನ್ಸಿ ರಾಣಿ Tachivani ಲಕ್ಷ್ಮೀಬಾಯಿ. Lakshmibai. ನನ್ನ ಮಗಳ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಟ್ಟಿದ್ರು. ನಾನು ಅವಳಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾರ್ಟನ್ನು ಹಾಕ್ಸಿದ್ದೆ. ಅದಕ್ಕಾಗಿ ಅವಳಿಗೆ ನಾನು ಇವತ್ತು ರೆಡಿ ಮಾಡ್ತಾ ಇದ್ದೀನಿ. ಡ್ರೆಸ್ನ ನಾನು ಅಮೆಝಾನಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಅದು ಅರೌಂಡ್ 915 ರುಪೀಸ್ ಬಿತ್ತು ನನಗೆ. ಸೊ ಅದು ಮತ್ತೊಮ್ಮೆ ಕೂಡ ಯೂಸ್ ಮಾಡ್ಬೋದು. ಮೊದಲನೇದಾಗಿ ನನ್ನ ಮಗಳಿಗೆ ಸ್ವಲ್ಪ ಕ್ರೀಮ್ ಹಚ್ಚಿ, ಅವಳದೇ ಕ್ರೀಮು ಅವಳದೇ ಪೌಡರನ್ನು ಹಚ್ಚಿ ಸ್ವಲ್ಪ ಐ ಲ್ಯಾಶಸ್ನ ಹಚ್ಚಿದೆ. ಅದನ್ನು ಲೈಟ್ ಆಗೇನೆ ಹಚ್ಚಿದ್ದೀನಿ. ಅದಾದಮೇಲೆ ಚೀಕ್ಸಿಗೆ ರೋಸ್ ಟೆಂಟ್ನ ಹಚ್ಕೊಂಡೆ. ನಂತರ ಅವಳಿಗೆ ಐಬ್ರೋ ಸ್ವಲ್ಪ ತಿನ್ನಿದೆ ನಂತರನೇ, ಅದಕ್ಕೋಸ್ಕರ ಐಬ್ರೋನು ಕೂಡ ಐಬ್ರೋ ಪೆನ್ಸಿಲಿಂದ ಶೇಪ್ ಕೊಟ್ಟು ಐಬ್ರೋ ಪೆನ್ಸಿಲ್ನ ನೀಟಾಗಿ ಅವಳಿಗೆ ಹಚ್ಚಿದೆ. ಅದು ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಲಿ ಅಂತ. ಮತ್ತೆ ಬಳೆಗಳನ್ನು ಕೂಡ ಹಾಕಿದೆ. ಅದಾದ್ಮೇಲೆ ಚಂದ್ರಾಕಾರವಾಗಿ ಐಲೈನರಿಂದ ಶೇಪ್ನ ಕೊಟ್ಟು ಬಿಂದಿಯನ್ನ ಇಟ್ಕೊಂಡೆ. ಮತ್ತೆ ಕಣ್ಣಿಗೆ ಐಲೈನರ್ನ ಕೂಡ ಶೇಪಲ್ಲಿ ಸೈಡ್ ಮಾತ್ರ ಕೊಟ್ಟೆ. ಮಕ್ಕಳಿಗೆ ಕಣ್ಣಿಗೆಲ್ಲ ಇವಾಗ್ಲೇನೆ ಎಲ್ಲ ಹಚ್ಚಬಾರ್ದು, ಕಣ್ಣೊಳಗಡೆ ಹೋದ್ರೆ ಇನ್ಫೆಕ್ಷನ್ ರೀತಿ ಆಗುತ್ತೆ ಅಂತ ಸ್ವಲ್ಪ ಲೈಟಾಗಿ ಸೈಡಲ್ಲಿ ಮಾತ್ರನೇ ಐಲೈನರ್ನ ಹಚ್ಚಿದೆ. ಅನಂತರ ಮೂಗುತಿ ತರ ಸ್ಟಿಕ್ಕರ್ ಅಲ್ಲಿ ಎರಡು ಕಡೆ ಆರೆಂಜ್ ಕಲರ್ ಸ್ಟಿಕ್ಕರ್ನ ಅಂಟಿಸಿದೆ. ಅದಾದ್ಮೇಲೆ ಹೇರ್ ಆಕ್ಸೆಸರೀಸ್ನೆಲ್ಲ ಹಾಕಿದೆ. ಬೈತಲೆ ಸೆಟ್ಟು, ಬೈತಲೆ ಎಲ್ಲಾನು ಹಾಕಿ ಸ್ವಲ್ಪ ಸೆಟ್ ಮಾಡಿಕೊಂಡೆ. ಅನಂತರ ಕಿರೀಟ ರೀತಿ ಅವಳ ಬರ್ತ್ಡೇ ಕ್ರೌನ್ ಅನ್ನೇ ಕೂಡ ಯೂಸ್ ಮಾಡಿ ಕಿರೀಟ ರೀತಿ ಅದನ್ನು ಕೂಡ ಅವಳಿಗೆ ತಲೆ ಮೇಲೆ ಹಾಕಿದೆ. ಅನಂತರ ಇಯರಿಂಗ್ನ ಅವಳದು ಗೋಲ್ಡ್ ಇಯರಿಂಗ್ ರಿಮೂವ್ ಮಾಡಿ ಚಿಕ್ಕದನ್ನ ಮ್ಯಾಚಿಂಗ್ ಆಗೋ ರೀತಿ ರೆಡ್ ಕಲರ್ ಇಯರಿಂಗ್ ನನ್ನದನ್ನೇ ಸ್ವಲ್ಪ ತೂಕ ಇಲ್ಲದೆ ಇರೋಂಥದ್ದು ಹಾಕಿದೆ. ಅದಂತೂ ಅವಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾಪ ನೋವಾಗ್ತಿತ್ತು, ಆದ್ರೂ ಕೂಡ ನಾನು ರೆಡಿ ಮಾಡೋದನ್ನೆಲ್ಲ ಸಮಾಧಾನದಿಂದ ಕೂತ್ಕೊಂಡು ತಾಳ್ಮೆಯಿಂದ ಹಾಕ್ಸ್ಕೊಂಡ್ಲು. ಅದೇ ಒಂದು ದೊಡ್ಡ ಖುಷಿ. ಅನಂತರ ಮಣಿಗಳನ್ನೆಲ್ಲ ಹಾಕ್ದೆ. 3 ಟೈಪ್ಸ್ ಮಣಿ ಹಾಕ್ದೆ. ಫಸ್ಟ್ ರೆಡ್ ಕಲರು, ಮತ್ತೆ ಗೋಲ್ಡ್ ವಿತ್ ಬ್ಲ್ಯಾಕ್ ಕಲರು, ಅನಂತರ ವೈಟ್. ಅದಾದ್ಮೇಲೆ ಕಾಲಿಗೆ ಖಡ್ಗ ರೀತಿ ಬ್ರೇಸ್ಲೆಟ್ ಇತ್ತು, ಅದನ್ನೇ ಖಡ್ಗ ರೀತಿ ಅವಳಿಗೆ ಎರಡು ಕಾಲುಗಳಿಗೆ ಹಾಕಿದೆ. ನಂತರ ಸೊಂಟದ ಪಟ್ಟಿ, ಡಾಬು, ಅದು ಕೂಡ ನಂದೇನೆ. ಆಲ್ಮೋಸ್ಟ್ ಎಲ್ಲ ನಮ್ದೇನೆ ಮಕ್ಕಳಿಗೆ ಆಗ್ಬಿಡುತ್ತೆ. ಒಂದು ಲೇಯರ್ ಅಲ್ಲಿ ಆಗುವಂಥದ್ದು ಅವರಿಗೆ 2 ಲೇಯರ್ ಆಗುತ್ತೆ. ಸೊ ಅದು ಕೂಡ ಯೂಸ್ಫುಲ್ಲೇ. ಮಕ್ಕಳಿಗೆಲ್ಲ ನಮ್ಮ ಆಕ್ಸೆಸರೀಸ್ ಯೂಸ್ ಆಗೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಅನಂತರ ಫೈನಲ್ ಆಗಿ ಟಚ್ ಅಪ್ಪಿಗೋಸ್ಕರ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ನ ಅವಳಿಗೆ ಹಚ್ತಾ ಇದ್ದೀನಿ. ಮಕ್ಕಳು ಯಾವಾಗ್ಲೂ ನಾಲ್ಗೆಯಿಂದ ಲಿಪ್ಸ್ ನ ಟಚ್ ಮಾಡ್ತಾ ಇರ್ತಾರೆ. ಸೊ ನಾವೀಗ ಏನಾದ್ರೂ ಅಕಸ್ಮಾತ್ ಆಗಿ ನಾರ್ಮಲ್ ಲಿಪ್ಸ್ಟಿಕ್ ಹಚ್ಚಿ ಅವ್ರ ಆತರ ಟಚ್ ಮಾಡಿದಾಗ ಲಿಪ್ಸ್ಟಿಕ್ ಅಲ್ಲಿ ಸ್ವಲ್ಪನಾದ್ರೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಅದು ಹೊಟ್ಟೆ ಒಳಗಡೆ ಹೋಗಿ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ನಾನಿಲ್ಲಿ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ನ ಯೂಸ್ ಮಾಡಿದ್ದೀನಿ. ನನ್ನ ಮಗಳನ್ನ ಕಂಪ್ಲೀಟ್ ಆಗಿ ಎಲ್ಲವನ್ನು ರೆಡಿ ಮಾಡಿದ್ಮೇಲೆ ಫೈನಲಿ ಒಂದು ದೃಷ್ಟಿ ಬೊಟ್ಟನ್ನ ಇಟ್ಟೆ, ಯಾವುದೇ ರೀತಿ ದೃಷ್ಟಿ ಆಗ್ಬಾರ್ದು ಅಂತ. ಸೊ ಇವತ್ತಿನ ಫ್ಯಾನ್ಸಿ ಡ್ರೆಸ್ಸಿಗೆ ನಾನು ಈ ರೀತಿ ರೆಡಿ ಮಾಡಿದೆ. ನನ್ಗಂತೂ ನನ್ನ ಮಗಳನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಈ ರೀತಿ ಮೊದಲನೇ ಸಲ ಅವಳಿಗೆ ರೆಡಿ ಮಾಡಿದಿತ್ತು. ನನಗಂತೂ ಅವಳು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ನಮ್ಮ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ನಾವು ಅವಳದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ನಮ್ಮ ಮೊಬೈಲ್ನಲ್ಲೇನೆ. ಅನಂತರ ಸ್ವಲ್ಪ ವಿಡಿಯೋಗಳನ್ನು ತಗೊಂಡ್ವಿ. ತುಂಬಾನೇ ಚೆನ್ನಾಗಿ ಬಂತು ಫೋಟೋಸ್ ವಿಡಿಯೋಸ್ ಎಲ್ಲ. ನಿಮಗೆ ಹೇಗೆ ಅನ್ನಿಸ್ತು ನನ್ನ ಮಗಳ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಟೈರ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದಾದ್ಮೇಲೆ ನಾವು ಕೂಡ ನನ್ನ ಮಗಳನ್ನ ಕರ್ಕೊಂಡು ಶಾಲೆ ಕಡೆಗೆ ಪಯಣವನ್ನ ಬೆಳೆಸಿದ್ವಿ. ಅಲ್ಲಿ ಕೂಡ ಸ್ವತಂತ್ರ ದಿನಾಚರಣೆಗೆ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ಕೂಡ ಒಂದು ಫೋಟೋನ ತಗೊಂಡು ಶಾಲೆಗೆ ಹೊರಟ್ವಿ. ಇದು ನಮ್ಮ ಮಗಳ ಶಾಲೆಯಲ್ಲಿ ಕಾಂಪಿಟೇಷನ್ಗೆ ಎಲ್ಲರೂ ರೆಡಿ ಆಗಿದ್ದ ರೀತಿ.
ಎಲ್ಲ ಮಕ್ಕಳು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಈ ತರ ಮಕ್ಕಳನ್ನ ನೋಡೋದಕ್ಕೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಇದು ಗ್ರೂಪ್ ಫೋಟೋ ಕೂಡ ತಗೊಂಡು ಅದಾದ್ಮೇಲೆ ಪ್ರಿನ್ಸಿಪಲ್ ಜೊತೆಗೂ ಕೂಡ ತಗೊಂಡ್ವಿ ಫೋಟೋನ. ನಂತರ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ನನ್ನ ಮಗಳು 3ನೇ ಒಳಾಗಿ ಬಂದ್ಲು. ತುಂಬಾನೇ ಖುಷಿ ಆಯ್ತು. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಯಾರಿಗೆ ಪ್ರೈಸ್ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ಆದ್ರೂ ಕೂಡ ಆ ಮಕ್ಕಳು ಆ ವಯಸ್ಸಿನಲ್ಲಿ 3 ವರ್ಷಕ್ಕೇನೆ ಆ ರೀತಿ ಎಲ್ಲ ರೆಡಿ ಆಗಿ ಸ್ಟೇಜ್ ಮೇಲೆ ಯಾವುದೇ ರೀತಿ ಫಿಯರ್ ಇಲ್ದೇನೆ ವಾಕ್ ಮಾಡೋದು ಕೂಡ ಒಂದು ತುಂಬಾನೇ ಹೆಮ್ಮೆ ಪಡುವಂತ ವಿಷಯ. ಅದನ್ನು ಕೂಡ ನಮ್ಮ ಮಗಳು ಮಾಡಿದ್ದಂತೂ ನನಗೆ ತಾಯಿಯಾಗಿ ತುಂಬಾನೇ ಖುಷಿ ಆಯ್ತು. ಅದನ್ನು ನೋಡಿದ ಸುಂದರ ಕ್ಷಣಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನನ್ನ ಮಗಳು ಕೂಡ ವಿನ್ ಆದ್ಲು. 3rd ಪ್ರೈಸ್ ಬಂತ ಅವಳಿಗೆ. ನನಗಂತೂ ಅದು ಕೂಡ ತುಂಬಾನೇ ಖುಷಿ ಆಯ್ತು. ಮೊದಲನೇ ಸಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲನೇ ಸಲಿ ಬಹುಮಾನ ತಗೊಂಡಿದ್ದು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇದು ಹೇಗೆ ಅನ್ನಿಸ್ತು ಅಂತ ನನಗೆ ಲೈಕ್, ಕಮೆಂಟ್, ಶೇರ್ ಮೂಲಕ ತಿಳಿಸಿಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿವನ್.